ಜಾಬ್ ಇನ್ಫಾರ್ಮೇಷನ್ 5 ಜಾಬ್ನ ಪೊಸಿಷನ್ ಏನಪ್ಪ ಅಂತಂದರೆ ಜೂನಿಯರ್ ಡಾಟಾ ಸೈಂಟಿಸ್ಟ್ ಆಗಿದೆ. ಹಾಗೆಯೇ ಈ ಕಂಪನಿಯ ಹೆಸರು ಬಂದುಬಿಟ್ಟು ಡೆಂಟಸ್ ಇಂಕ್. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆಯೇ ಜಾಬ್ನ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ಅಂತಂದರೆ ಅದು ಬೆಂಗಳೂರಿನಲ್ಲಿ ಇರುತ್ತದೆ. ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ 1 ರಿಂದ 3 ವರ್ಷ ಎಕ್ಸ್ಪೀರಿಯನ್ಸು ಆಗಿರಬೇಕಾಗುತ್ತದೆ. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಏನಂದರೆ ಅಪ್ ಟು 10 lakhs ಪರ್ ಆ್ಯನಮ್ ಇಲ್ಲಿ ಸ್ಯಾಲ್ರಿ ಸಿಗುತ್ತದೆ. ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕವನ್ನು ಮಾಡಿ. ಜಾಬ್ ಇನ್ಫಾರ್ಮೇಷನ್ 6 ಜಾಬ್ನ ಪೊಸಿಷನ್ ಏನಪ್ಪ ಅಂದರೆ ಒರಾಕಲ್ JDE ಟೆಕ್ನಿಕಲ್ ಡೆವಲಪರ್ ಆಗಿದೆ. ಹಾಗೆ ಕಂಪನಿ ಹೆಸರು ಬಂದು ಏನಪ್ಪ ಅಂದರೆ AXIM ಡಿಜಿಟೆಕ್ ಕಂಪ್ನಿ ಆಗಿದೆ. ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ಗಳು ಯಾವುದಪ್ಪ ಅಂದರೆ ಬೆಂಗಳೂರು, ಹೈದರಾಬಾದ್ ಮತ್ತು ಪುಣೆಯಲ್ಲಿ. ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ 6 ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಹಾಗೆ ಇಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಏನು ಅಂದರೆ ಅಪ್ ಟು 12 lakh ಪರ್ ಆ್ಯನಮ್ವರೆಗೂ ಸ್ಯಾಲ್ರಿಯನ್ನು ಕೊಡ್ತಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮ್ ಸೆಂಡ್ ಮಾಡಿ ಸಂಪರ್ಕವನ್ನು ಮಾಡಿ. ಜಾಬ್ ಇನ್ಫಾರ್ಮೇಷನ್ 7 ಜಾಬ್ ಪೊಸಿಷನ್ ಏನಪ್ಪ ಅಂದರೆ ಬಿಸ್ನೆಸ್ ಅನಾಲಿಸ್ಟ್ ಆಗಿರುವಂತಹದ್ದು. ಹಾಗೆಯೇ ಇಲ್ಲಿ ಈ ಕಂಪನಿ ಹೆಸರೇನಪ್ಪ ಅಂದರೆ IT ಇಂಡಸ್ಟ್ರಿ. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆಯೇ ಈ ಜಾಬ್ನ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ಅಂತಂದರೆ ಅದು ಬೆಂಗಳೂರಿನಲ್ಲಿ ಈ ಜಾಬ್ ಇರುವಂತಹದ್ದು. ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ 3 ರಿಂದ 8 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಏನಪ್ಪ ಅಂದರೆ 15 ರಿಂದ 30 ಲಕ್ಷ ಪರ್ ಆ್ಯನಮ್ ಸ್ಯಾಲ್ರಿಯನ್ನು ಕೊಡ್ತಾರೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕವನ್ನು ಮಾಡಿ. ಜಾಬ್ ಇನ್ಫಾರ್ಮೇಷನ್ 8 ಜಾಬ್ನ ಪೊಸಿಷನ್ ಏನಪ್ಪ ಅಂತ ಅಂದರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರುತ್ತದೆ. ಹಾಗೆಯೇ ಈ ಕಂಪನಿ ಹೆಸರು ಬಂದ್ಬಿಟ್ಟು ಕ್ಲೆಕ್ಸೇನ್ ಇಟ್ ಸರ್ವಿಸ್. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಈ ಜಾಬ್ನ ಲೊಕೇಶನ್ ಎಲ್ಲಪ್ಪ ಅಂತ ಅಂದರೆ ಹೈದರಾಬಾದ್, ಬೆಂಗಳೂರು ಮತ್ತು ಡೆಲ್ಲಿಯಲ್ಲಿ ಇರುವಂತಹದ್ದು. ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ 3 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗತ್ತೆ. ಸ್ಯಾಲರಿಯ ಪ್ಯಾಕೇಜ್ ಏನಪ್ಪ ಅಂದರೆ ಆಸ್ ಪರ್ ಕಂಪನಿಯ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಸ್ಯಾಲ್ರಿಯನ್ನು ಕೊಡಲಾಗುತ್ತದೆ. ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮಗೆ ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕವನ್ನು ಮಾಡಿ.